ಹಲೋ ಮಾಲ್ಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆ ಗಶಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಧನಿಯಾ, ಸಾಸಿವೆ, ಮೆಂತ್ಯ, ಉದ್ದು, ಜೀರಿಗೆ. ಹಿಂದುಗಡೆ ಸೌಂಡ್ ಬರ್ತಾಯಿದೆ ನೋಡಿ, ನನ್ನ ಮಗಂದು. ಇದ್ರ ಜೊತೆಗೆ ಒಂದು ಫುಲ್ ಕಾಯಿನ ತಗೊಂಡಿದ್ದೇನೆ ನೋಡಿ, ತೆಂಗಿನ ತುರಿ, ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಆಲ್ರೆಡಿ ಅರಿಶಿನ ಹಾಕಿ ನೆನೆಸಿಟ್ಟಿದ್ದೀನಿ. ಇದು ಸ್ವಲ್ಪ ಚಗುರು ಬಿಡುತ್ತೆ, ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ. ಇದು ಸುವರ್ಣಗೆಡ್ಡೆ, ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲದನ್ನು ವಾಶ್ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಹುರ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ, ಸಾಕಿಷ್ಟು. ಈಗ ನಾನು ತೋರಿಸಿದ್ನಲ್ಲ ಎಲ್ಲ ಸಾಮಗ್ರಿಗಳು, ಇದನ್ನೆಲ್ಲನೂ ಹಾಕ್ಕೊಂಡು ಹುರ್ಕೊತಾ ಇದ್ದೇನೆ. ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಸ್ವಲ್ಪ ಹರ್ಕೊಳ್ತಿದ್ದಾಗೆ ಗ್ಯಾಸ್ನ ಬಂದ್ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ, ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಇವತ್ತು ಒರಿಜಿನಲ್ ಸೌಂಡೇ ಇಟ್ಟಿದ್ದೀನಿ ನಾನು, ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಇದಕ್ಕೆ ಕರಿಬೇವನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ. ಕರಿಬೇವು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹುರ್ಕೊಂಡಾಗಿದೆ. ಈಗ ಇದನ್ನು ಕಾಯಿ ಜೊತೆಗೆ ರುಬ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಈಗ ತರಕಾರಿಗಳನ್ನು ಬೆಳೆಸ್ಕೊತಾ ಇದ್ದೇನೆ. ಬಾಳೆಕಾಯಿ ತೊಳ್ಕೊಂಡಿದ್ದೇನೆ ಎಲ್ಲದನ್ನು. ಸುವರ್ಣಗೆಡ್ಡೆ ಇದು ಬೇಗ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕ್ತಾ ಇಲ್ಲ ನಾನು. ಇಲ್ಲಾಂದರೆ ತಿನ್ನೋದಕ್ಕೆ ಸಿಗೋದಿಲ್ಲ, ಅದು ಪಾಯಸ ಥರ ಆಗಿಬಿಡುತ್ತೆ. ನಾನು ಗಶಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತರಕಾರಿಗಳನ್ನ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಬೇಯಿಸ್ಕೊಳ್ಳೋದಕ್ಕೆ. ಅರಿಶಿನ, ಈಗ ಟೊಮೆಟೊನ ಹಾಕ್ತಾ ಇದ್ದೇನೆ. ಒಂದು 2 ಸಣ್ಣ ಸಣ್ಣ ಟೊಮೆಟೊನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಬೆಂದಾಗಿದೆ ಎಲ್ಲ ತರಕಾರಿಗಳು. ನೋಡಿ, ಬೆಂದಾಗಿದೆ. ಮಸಾಲೆನ ಹಾಕ್ಕೊಳ್ಳೋಣ. ನಾನು ಗಶಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೈಸ್ ಮಾಡಿಲ್ಲ ಅಷ್ಟೊಂದು, ಸ್ವಲ್ಪ
ಸ್ವಲ್ಪ ಇದಾಗಿ ಇಟ್ಟಿದ್ದೀನಿ. ಸಾಕಿಷ್ಟು, ಜಾಸ್ತಿ ತೆಳುವಾಗಬಾರ್ದು. ಕುದಿಸಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತದು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸಾಕು. ಈಗ ಕುದಿಬೇಕಿದು ಚೆನ್ನಾಗಿ. ನೋಡಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿಬೇಕಿದು. ನೋಡಿ ದಪ್ಪ ಆಗ್ತಾ ಬಂದಿದೆ ಇದು. ಇನ್ನು ಸ್ವಲ್ಪ ದಪ್ಪ ಆಗಬೇಕು. ಮತ್ತು ಹಿಟ್ಟಲ್ಲೇ ಇದು ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ದಪ್ಪ ಆಗೋದಕ್ಕೆ ಬಿಡಬೇಡಿ. ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ದಪ್ಪ ಆಗಿಬಿಡುತ್ತೆ ಅದು. ಕನ್ಸಿಸ್ಟೆಂಟಿ ನೋಡಿ ಗ್ಯಾಸಿಂದ ಇಳಿಸ್ಬಿಡಿ. ಸಾಕಿದು ಇಷ್ಟು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ಇಟ್ಕೊಂಡು ಹಾಕ್ಕೊಳ್ಳಿ.